ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇದ್ದೀರಾ ಮೈಸೂರಿನ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಮೈಸೂರು ಫೆಸ್ಟ್ 2024 ಮಾನಸ ಗಂಗೋತ್ರಿಯ ಆವರಣದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಸ್ನೇಹಿತರೆ, ತಾವು ಅದನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಬನ್ನಿ, ಈ ಒಂದು ಮೈಸೂರು ಫೆಸ್ಟ್ 2024 ಚಿತ್ರಸಂತೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ತಾವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಆಯ್ತಾ ಲೈಕ್ ಕೊಟ್ಟು ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ನಿಜ ಹೇಳಬೇಕು ಅಂತ ಹೇಳಿದ್ರೆ ಮೈಸೂರು ಜಿಲ್ಲಾಡಳಿತ, ಅದರಲ್ಲೂ ಮೈಸೂರು ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಸವಿತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸಿದ್ರು ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೈಸೂರಿನ ಬೇರೆಯ ಭಾಗದಲ್ಲಿ ಇದನ್ನ ನಡೆಸಿದ್ರೆ ಸಾಕಷ್ಟು ಕ್ರೌಡ್ ಆಗ್ತಾ ಇತ್ತು, ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದ್ವು. ಮಾನಸ ಗಂಗೋತ್ರಿ ಕ್ಯಾಂಪಸ್ ಅನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಮೈಸೂರು ಫೆಸ್ಟ್ ಎಷ್ಟೊಂದು ಅಚ್ಚುಕಟ್ಟಾಗಿ ನಡೀಬೇಕೋ ಆ ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಅಂತ ಹೇಳ್ಬೋದು. ಈ ಒಂದು ಮೈಸೂರು ಫೆಸ್ಟ್ ವಾದ್ಯಗೋಷ್ಠಿಗಳಿಂದ, ಕಲಾವಿದರ ತಂಡಗಳಿಂದ ನಿಜವಾಗ್ಲೂ ಕಳೆಯನ್ನ ಕಟ್ಟಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಸ್ನೇಹಿತರೆ. SP ಅವರಾದಂಥ ಸೀಮಾ ಲಾಟ್ಕರ್ ಅವರೇ ಮತ್ತು CEO ಗಾಯತ್ರಿ ಅವರೇ, ಜಾಯಿಂಟ್ ಡೈರೆಕ್ಟರ್ ಟೂರಿಸಂ ಸವಿತಾ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬನ್ನಿ, ಈ ಮೈಸೂರಿನ ಚಿತ್ರಸಂತೆ ಯಾವ ರೀತಿ ಇದೆ ಅಂತ ಅನ್ನೋದನ್ನ ನೋಡೋಣ.
ಏನು ಆರ್ಟ್ ಮೇಡಮ್ ಇದು? ಮಧುವನಿ ಪೇಂಟಿಂಗ್ ಅಂತನಾ? ಓಕೆ ಓಕೆ. ಆ್ಯಕ್ಚುಲಿ ಎಲ್ಲಿದ್ದು ಮೂಲ ಮಧುವನಿ ಪೇಂಟಿಂಗು? It's a Bihar. These smalls are 500. Okay. And you can see here Okay. with framing, it's 6500. Okay. And 4,000 and all. Okay. And here also all framing ones are above 5,000. Okay. 5,000? You can see some fabrics also here. Okay. This is a mandala art. Okay. Sorry, this is a mosaic art. That Okay. is a line mandala. Okay. And Madhubani painting on fabric also. Fabric, okay. You can see there Madhubani painting on full Cloth, painting, Yeah, it's cloth painting. painting. Okay. You can see that posters on canvas also. Yes, yes. Canvas and then handmade sheets. Okay. Nice, very nice. Thank you. ಏನು ಪೇಂಟಿಂಗ್ ಮೇಡಮ್ ಇದೆಲ್ಲ? ಸಿಲ್ಔಟ್ ಪೇಂಟಿಂಗ್. Silhouette ಎಲ್ಲ ಸನ್ರೈಸ್ ಸನ್ಸೆಟ್. ಓಕೆ ಓಕೆ. ಈ ತರ ಕಾನ್ಸೆಪ್ಟ್ ಹಾಂ ಹಾಂ ಹಾಂ. ಅಂದರೆ ಇದೇನು ಕ್ಲಾತ್ ಮೇಲೆ ಇದು ಮಾಡಿರೋದ? ಕ್ಯಾನ್ವಾಸ್ ಇದೆ? ಕ್ಯಾನ್ವಾಸ್ ಬೋರ್ಡ್ ಇದೆ. ಕ್ಯಾನ್ವಾಸ್ ಕೊಟ್ಟಿದ್ದ. ಏನು ಪ್ರೈಸ್ ಮೇಡಮ್ ಇದೆಲ್ಲ? ಸರ್ ಇದೆಲ್ಲ 250 ವಿತ್ ಸ್ಟ್ಯಾಂಡ್. 250. ಇದೆಲ್ಲ 400 ವಿತ್ ಸ್ಟ್ಯಾಂಡ್. ಸ್ಟ್ಯಾಂಡ್ ಈ ಥರ ಇರುತ್ತಾ? ಸ್ಟ್ಯಾಂಡ್ ಶೋ ಮಾಡಿ ಒಂದ್ಸಲ. ಓಕೆ ರೈಟ್. ಎಲ್ಲಿದೆ ಮೇಡಮ್ ನಿಮ್ಮ ಶಾಪ್ ಇದು? ಸೊ ಆರ್ಡರ್ ವರ್ಕ್ಗಳೆಲ್ಲ ಮಾಡ್ತೀವಿ. ಆರ್ಟಿಸ್ಟ್ ಏನೇನು ಬೇಕು ಎಲ್ಲ ಸಂಬಂಧಪಟ್ಟಿದ್ದು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸಿಗುತ್ತೆ. ಇಲ್ಲಿ ಇರೋ ನಿಮಗೆ ಆಲ್ಮೋಸ್ಟ್ ಎಷ್ಟು ಸ್ಟಾಲ್ ಅಲ್ಲಿ ಹಾಂ. 30-40% ನಮ್ಮ ಕಸ್ಟಮರ್ಸ್ ಎಲ್ಲ ಆರ್ಟಿಸ್ಟ್ ಗ್ರೇಟ್ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ವೆರಿ ನೈಸ್. ಎಲ್ಲಿ ಸರ್ ಶಾಪ್ ಇರೋದು ನಿಮ್ಮದು? ಇದು ಮನಾರ್ಸ್ ಮಾರ್ಕೆಟ್ ಅಲ್ಲಿ ಡಿ ಗೌತಮ್ ಅಂಡ್ ಕಂಪನಿ ಅಂದ್ಬಿಟ್ಟು. ಗೌತಮ್ ಅಂಡ್ ಕಂಪನಿ. ಗೌತಮ್ ಅಂಡ್ ಕಂಪನಿ ಅಂತನಾ? ನಮ್ಮ ಹತ್ರ 2,500 ಪ್ರಾಡಕ್ಟ್ ಸಿಗುತ್ತೆ ರಿಲೇಟೆಡ್ ಟು ಆರ್ಟ್. ಆಲ್ ವೆರೈಟೀಸ್ ಆಫ್ ಆರ್ಟ್. ಓಕೆ. ಕಲರ್ಸ್ ಇದೆ, ಟೂಲ್ಸ್ ಇದೆ, ಬುಕ್ಸ್ ಇದೆ, ಶೀಟ್ಸ್ ಇದೆ, ಆಲ್ ದ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಓಕೆ ನೈಸ್. ಏನಿದೆಲ್ಲ ಜಸ್ಟ್ ತೋರಿಸಿದ್ದು ಹ್ಯಾಂಡ.
ಕಾಲದಲ್ಲಿ ಅಲೆಕ್ಸಾಂಡರ್ ವೀಲ್ ಅಂತ ಅವರು ಹಿಂದಿನ ಕಾಲದಲ್ಲಿ ಅವರು ವೈಟ್ ಅಂಡ್ ಬ್ಲ್ಯಾಕ್ ಫೋಟೋ ಎಲ್ಲ ತೆಗೆದ್ರು. ಅದೇ ಒಂದು ಫೋಟೋನ ಇಟ್ಕೊಂಡು ಒಂದು ಹಿಂಗೆ ದಾಖಲೆಯಿಂದ ಸಿಕ್ಕಿತ್ತು. ಆ ಫೋಟೋಲಿಂದ ನಾವು ವಾಟರ್ ಕಲರ್ ಅನ್ನು ಮಾಡಿದ್ವಿ. ವಾಟರ್ ಕಲರ್ ಇದೆಲ್ಲ ಬಂಡೆ ಇದು ಇದೆ. ನಮ್ಮಿದು 100 rupees. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮೈಸೂರು ಕುಂದಣ ಕಲೆ ಅಂತ, ನಮ್ಮ ಟ್ರೆಡಿಷನಲ್ ಆರ್ಟ್ ಮೈಸೂರ್ದು. ಇವಾಗ ಎಲ್ಲ ಆರ್ಟ್ ಹೇಗೆ ಶುರು ಆಗುತ್ತೆ, ಒಂದು ಕಾನ್ಸೆಪ್ಟ್ ಆಗಿ ಶುರು ಆಗುತ್ತೆ, ಕ್ಯಾನ್ವಾಸ್ ಮೇಲೆ ಎಂಡ್ ಆಗುತ್ತೆ. ನಮ್ಮ ಆರ್ಟ್ ಅಲ್ಲಿ ಶುರು ಆಗುತ್ತೆ, ಕ್ಯಾನ್ವಾಸ್ ಮೇಲೆ ಎಂಡ್ ಆದ್ಮೇಲೆ ಏನ್ ಮಾಡ್ತೀವಿ, ನೀವು ಹೇಗೆ ಪೇಂಟ್ಸ್ ಯೂಸ್ ಮಾಡ್ತೀರಲ್ಲ, ನಾವು ಆ ಥರ ಬೇರೆ ಬೇರೆ ಮರಗಳನ್ನ ಯೂಸ್ ಮಾಡ್ತೀವಿ. ಇದು ಹಾಲೆ ಮರ, ಇದು ಹುಣಸೆ ಮರ, ಇದು ಬಿಲ್ವರು, ಇದು ಸ್ಲೇಟ್ ಮತ್ತಿ, ಕಡಗದ ಮರ, ಈ ತರ ಬೇರೆ ಬೇರೆ ಕಲರ್ಗಳಿಗೆ ಬೇರೆ ಬೇರೆ ಮರಗಳನ್ನ ಯೂಸ್ ಮಾಡ್ತೀವಿ. ಈಗ ಇಲ್ಲಿದೆಯಲ್ಲ ಕೆಂಪು ಕಲರ್, ಇದು ಕೊಡಾಕ್ ಅಂತ, ಇದು ಪ್ರಪಂಚದಲ್ಲಿ 3 ಕಡೆ ಬೆಳೆಯೋದು, ಅಂಡಮಾನ, ಆಸ್ಟ್ರೇಲಿಯಾ, ಆಫ್ರಿಕಾ. ಈ ತರ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಮರಗಳನ್ನ ತಗೊಬರ್ತೀವಿ. ನೀವು ಹೇಗೆ ಪೇಂಟ್ ಬ್ರಷ್ ಯೂಸ್ ಮಾಡ್ತೀರಾ, ನಮ್ಮ ಪೇಂಟ್ ಬ್ರಷ್ ಇದೆ, ಇದಕ್ಕೆ ಫ್ರೆಟ್ಸೋ ಅಂತ ಹೇಳ್ತೀವಿ, ಥಿನ್ ಬ್ಲೇಡ್ ಇರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಏನ್ ಬೇಕು ಅದನ್ನ ಟ್ರೇಸ್ ಮಾಡ್ಕೊಳ್ತೀವಿ, ಸ್ಕೆಚ್ ಮಾಡಿ ಟ್ರೇಸ್ ಮಾಡಿ ಅದನ್ನ ಮರದ ಮೇಲೆ ಅಂಟಿಸ್ಕೊಂಡು ಪೀಸ್ ಬೈ ಪೀಸ್ ಕಟ್ ಮಾಡ್ತಾ ಬರ್ತೀವಿ. ಕಟ್ ಮಾಡಿ ಈ ತರ ಜಿಗ್ಸಾ ಪಜಲ್ ತರ ಅಂಟಿಸ್ಕೊಳ್ತೀವಿ. ಎಲ್ಲ ಅಂಟಿಸ್ಕೊಂಡ್ಮೇಲೆ ಪೀಸ್ ಬೈ ಪೀಸು ಇದನ್ನ ಅಂಟಿಸಿರೋದನ್ನ ತಗೊಂಡು ಪ್ಲೈವುಡ್ ಮೇಲ್ಗಡೆ ಅಂಟಿಸ್ತೀವಿ. ಈ ತರ ಪ್ಲೈವುಡ್ ಮೇಲ್ಗಡೆ ಅಂಟಿಸಿ ಅದನ್ನ ಸ್ಯಾಂಡಿಂಗ್ ಮಾಡ್ತೀವಿ ಒಂದು ಮಟ್ಟಕ್ಕೆ ಬರಕ್ಕೆ. ಎಲ್ಲ ಒಂದು ಮಟ್ಟ ಬಂದ್ಮೇಲೆ ಅದನ್ನ ಪಾಲಿಶ್ ಮಾಡಿ ಎನ್ಗ್ರೇವಿಂಗ್ ಮಾಡ್ತೀವಿ. ಸಣ್ಣ ಸಣ್ಣ ಡೀಟೇಲ್ಸ್ ಬೇಕಂದ್ರೆ ಅದಕ್ಕೆ ಎನ್ಗ್ರೇವಿಂಗ್ ಮಾಡಿ ಅದಕ್ಕೆ ಬೀಸ್ ವ್ಯಾಕ್ಸ್ ಮತ್ತೆ ಚಾರ್ಕೋಲ್ ನ ಮಿಕ್ಸ್ ಮಾಡಿ, ಇವಾಗ ಡೀಟೇಲ್ಸ್ ಗಳು ಕಾಣಿಸ್ತಾ ಇದೆಯಾ, ಬ್ಲಾಕ್ ಕಲರ್ ಮೈನ್ಯೂಟ್ ಡೀಟೇಲ್ಸ್, ಅದು ಅದಕ್ಕೆ ಅಲ್ಲಿ ಚಾರ್ಕೋಲ್ ನ ಮತ್ತೆ ಬೀಸ್ ವ್ಯಾಕ್ಸ್ ನ ಮಿಕ್ಸ್ ಮಾಡಿ ಅಲ್ಲಿ ಅಪ್ಲೈ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಮೈಸೂರು ಫೆಸ್ಟ್ 2024ರ ಮೊದಲ ಭಾಗ, ಎಪಿಸೋಡ್ 1. ಅದು ಚಿತ್ರಸಂತೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಇನ್ನು ನೀವು ನೋಡೋದಕ್ಕೆ ಫುಡ್ ಫೆಸ್ಟ್ ಇದೆ, ಫ್ರೀ ಮಾರ್ಕೆಟ್ ಇನಾಗ್ರೇಷನ್ ಆಗಿತ್ತು, ಅದು ಕೂಡ ಇದೆ ನೀವು ನೋಡೋದಕ್ಕೆ. ಅದನ್ನ ಮುಂದಿನ ಎಪಿಸೋಡ್ ಗಳಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಯಾಕೆಂದ್ರೆ ಎಲ್ಲವನ್ನ ಒಂದೇ ಎಪಿಸೋಡ್ ಅಲ್ಲಿ ಹಾಕಕ್ಕಾಗಲ್ಲ. ಆದ ಕಾರಣ ಸೊ ಈ ಮೊದಲ ಎಪಿಸೋಡ್ ಅಲ್ಲಿ ಚಿತ್ರಸಂತೆಯನ್ನು ನೋಡೋಣ. ಮುಂದಿನ ಎಪಿಸೋಡ್ ನಲ್ಲಿ ಆಹಾರ ಮೇಳ, ಏನು ಫುಡ್ ಫೆಸ್ಟ್ ಮತ್ತೆ ಫ್ಲೀ ಮಾರ್ಕೆಟ್ ಅನ್ನ ನೋಡೋಣ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು 2 ದಿನಗಳ ಕಾಲ ಈ ಒಂದು ಮೈಸೂರು ಫೆಸ್ಟ್ ನಡೀತಾ ಇದೆ. ಬನ್ನಿ, ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಎಪಿಸೋಡ್ 2 ನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.